ಇನ್ನು ಕಲಬುರಗಿಯ ಆಳಂದ ಕ್ಷೇತ್ರದ ಮತಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಶಾಸಕ ಸುಬೇಶ್ ಗುತ್ತೇದಾರ್ ಮನೆಯಲ್ಲಿ ಶೋಧ ಕಾರ್ಯ ನಡೆಯಿತು. ನಿನ್ನೆ ನಿವಾಸದಲ್ಲಿ ಶೋಧವನ್ನ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ಕಲಬುರಗಿಯ ಆಳಂದ ಕ್ಷೇತ್ರದ ಮನೆಯಲ್ಲಿ ಮತಗಳ್ಳತನದ ಒಂದು ಆರೋಪ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆಯಲ್ಲಿ ನಿನ್ನೆ ನಿವಾಸದಲ್ಲಿ ಒಂದು ಕಡೆ ಶೋಧ ಮಾಡಿದ್ರು. ಗುತ್ತೇದಾರ ಮನೆಯಲ್ಲಿ CCTV DVR ಅನ್ನು ಕೂಡ ಈಗ SIT ಅಧಿಕಾರಿಗಳು ವಶಕ್ಕೆ ಮಾಡಿಕೊಂಡಿದ್ದಾರೆ. ಆಳಂದದ ರೇವಣಸಿದ್ದೇಶ್ವರ ಕಾಲೋನಿಯಲ್ಲಿನ ಮನೆಯದು. ಇನ್ನು ಮನೆಯ ಮುಂಭಾಗದಲ್ಲಿ ದಾಖಲಾತಿಯನ್ನು ಸುಟ್ಟಿರುವಂತಹ ಹಿನ್ನೆಲೆ ಈಗ ಸೋಕೋ ಟೀಮ್ನಿಂದ ಸ್ಥಳ ಮಹಜರು ಕೂಡ ನಡೆಸಿ ಈಗ ವರದಿ ಕೂಡ ಸಲ್ಲಿಕೆ ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಕಲಬುರಗಿಯ ಆಳಂದ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ SIT ಅಧಿಕಾರಿಗಳು ಶೋಧ ಕಾರ್ಯವನ್ನು ಕೂಡ ಮಾಡಿದರು. ನಿನ್ನೆ ನಿವಾಸದಲ್ಲಿ ಶೋಧ ಕಾರ್ಯವನ್ನು ನಡೆಸಿದ್ರು SIT ಅಧಿಕಾರಿಗಳು ಅಂತ ಗೊತ್ತಾಗ್ತಾ ಇದೆ. ಯಾಕಂದರೆ ಇಡೀ ದೇಶದಾದ್ಯಂತ ಒಂದು ಕಡೆ ಈ ಮತಕಳ್ಳತನದ ಆರೋಪವನ್ನು ಸಾಕಷ್ಟು ಈಗ ಸಂಚಲನ ಸೃಷ್ಟಿಯಾಗ್ತಾ ಇದೆ. ರಾಹುಲ್ ಗಾಂಧಿಯವರು ಕೂಡ ಸ್ವತಃ ಖುದ್ದಾಗಿ ಅವರು ಫೀಲ್ಡಿಗೆ ಇಳಿದು ಸಾಕಷ್ಟು ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಬೆಂಗಳೂರಿನ ಮಹದೇವಪುರ ಇರ್ಬೋದು ಮತ್ತು ಬೇರೆ ಬೇರೆ ಕಡೆಯೆಲ್ಲ ಮತಕಳ್ಳತನ ಆಗಿದೆ ಅಂತ ನೇರವಾಗಿ ಅವರು ಚುನಾವಣಾ ಆಯೋಗದ ಮೇಲೇ ಗಂಭೀರವಾದಂತಹ ಆರೋಪವನ್ನು ಮಾಡಿದರು. ಜೊತೆಗೆ BJP ಮೇಲೂ ಕೂಡ ಗಂಭೀರವಾದಂತಹ ಆರೋಪವನ್ನು ಮಾಡಿದರು. ಅದಾದ ಮೇಲೆ ಬೇರೆ ಬೇರೆ ಕಡೆಯೂ ಕೂಡ ಇದೇ ರೀತಿಯಾದಂತಹ ಒಂದಿಷ್ಟು ಅಭಿಯಾನವನ್ನು ಕೂಡ ಮಾಡೋಕ್ಕೆ ಹೋಗಿದ್ದರು. ಈಗ ಮಾಜಿ ಶಾಸಕ ಸುಬೇಶ್ ಗುತ್ತೇದಾರ್ ಮನೆಯಲ್ಲೂ ಕೂಡ ಈಗ ಶೋಧ ಕಾರ್ಯವನ್ನು SIT ಅಧಿಕಾರಿಗಳು ಒಂದು ಕಡೆ ನಡೆಸಿರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ಇದು ಕಲಬುರಗಿಯ ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತಗಳ್ಳತನ ಆಗಿದೆ. ಮತಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದಾಗಿ SIT ಅಧಿಕಾರಿಗಳೇ ಈಗ ಒಂದು ಕಡೆ ಶೋಧ ಕಾರ್ಯವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಆಮೇಲೆ ಈ ರಾಹುಲ್ ಗಾಂಧಿ ಅವರು ಗಂಭೀರವಾದಂತಹ ಆರೋಪವನ್ನು ಏನು ಮಾಡಿದ್ರಲ್ಲ ಚುನಾವಣಾ ಆಯೋಗದವ್ರ ಮೇಲೆ, ಲಿಖಿತವಾದಂತಹ ಒಂದು ದೂರನ್ನು ಕೊಡಿ ಅಂತ ಚುನಾವಣಾ ಆಯೋಗದವರು ಕೂಡ ಅವರಿಗೆ ಪ್ರಶ್ನೆಯನ್ನು ಕೂಡ ಕೇಳಿದರು ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಆಯೋಗದವರು. ಇನ್ನು SIT ಬಗೆದಷ್ಟು ಬಯಲಾಗ್ತಾ ಇದೆ ಮತಗಳ್ಳತನ ಕೇಸ್. ಬಾರ್ ಮತ್ತು ರೆಸ್ಟೋರೆಂಟ್ನಲ್ಲೂ ಕೂಡ ವೋಟರ್ ಲಿಸ್ಟ್ ಪತ್ತೆಯಾಗಿದೆ. SIT ದಾಳಿ ಸಂದರ್ಭದಲ್ಲಿ ಮತದಾರರ ಪಟ್ಟಿ ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಪತ್ತೆಯಾಗಿದೆ. ಪವರ್ ಟಿವಿಗೆ SIT ಮೂಲಗಳು ಒಂದು ಮಾಹಿತಿ ಈಗ ಲಭ್ಯವಾಗಿದೆ. ಅಪ್ನಾ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಮತದಾರರ ಪಟ್ಟಿ ಸಿಕ್ಕಿದೆ. ಕಲಬುರಗಿಯ ಅನ್ನಪೂರ್ಣ ಕ್ರಾಸ್ನಲ್ಲಿರುವಂತಹ ಬಾರ್ ಅಂಡ್ ರೆಸ್ಟೋರೆಂಟ್ ಅದು. ಬಾರ್ನಲ್ಲಿ ಕುಳಿತೇ ವೋಟ್ ಡಿಲೀಟ್ಗೆ ಪ್ಲಾನ್ ಏನಾದರೂ ನಡೆದಿತ್ತಾ? 6-7 ಬಾರಿ ಬಾರ್ನಲ್ಲೇ ಸಭೆ ಕೂಡ ಮಾಡಿದ್ದಾರೆ. ಇನ್ನು ಹೀಗಾಗಿ ಅಪ್ನಾ ಬಾರ್ ಮೇಲೆ SIT ಅಧಿಕಾರಿಗಳು ಈಗ ದಾಳಿಯನ್ನು ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಾರ್ನಲ್ಲಿ ಸಿಕ್ಕ ವೋಟರ್ ಲಿಸ್ಟ್ ಬಗ್ಗೆನೂ ಕೂಡ ಈಗ ತನಿಖೆಯನ್ನು ಮಾಡ್ತಾರೆ. ಯಾಕಂದರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಅಪ್ನಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಇಲ್ಲೇ ಕೂತ್ಕೊಂಡು ಇದ್ರ ಬಗ್ಗೆ ಬೇಕಾದಷ್ಟು ಚರ್ಚೆಗಳಾಗಿದ್ದಾವೆ, ಮಾತುಕತೆಗಳು ನಡೆದಿದ್ದಾವೆ. ಮತ್ತು ಇದೇ ಬಾರಲ್ಲಿ ವೋಟರ್ ಲಿಸ್ಟ್ ಕೂಡ ಪತ್ತೆ ಆಗ್ತದೆ. ಅಂದರೆ ಎಲ್ಲಿಗೆ ಹೋಗ್ತಾ ಇದೆ ಹಾಗಾದರೆ? ಈಗ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಶ್ರೀಸಾಮಾನ್ಯನಿಗೆ ಇರುವಂತಹ ಒಂದೇ ಒಂದು ಹಕ್ಕು ಅಂದರೆ ಮತದಾನದ ಹಕ್ಕು. ಅದು ಕೂಡ ಇಂಥ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಹೇಗೆ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಕೊಡ್ತಾ ಹೋಗ್ತಾರೆ. ಅನಿಲ್ ಸ್ವಾಮಿ, ರಾಹುಲ್ ಗಾಂಧಿ ಸಾಕಷ್ಟು ಗಂಭೀರವಾದಂಥ ಆರೋಪವನ್ನು ಮತಗಳ್ಳತನದ ಬಗ್ಗೆ ಮಾಡ್ತಾ ಇದ್ರು. ಈಗ ಆಳಂದ ಕ್ಷೇತ್ರದಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಘಟನೆ ನಡೆದಿದೆಯಾ? SIT ಅಧಿಕಾರಿಗಳು ಒಂದು ಕಡೆ ತನಿಖೆ ಮಾಡ್ತಾ ಇದ್ದಾರೆ. ಈಗ ಮತ್ತೊಂದು ಕಡೆ ಈಗ ಅಲ್ಲಿ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದ್ದಾರೆ. ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ತಮಗೆ ಈಗ? ಹೌದು ಸಚಿನ್, ಕಲಬುರಗಿ ಜಿಲ್ಲೆ ಆಳಂದ ವಿಧಾನಸಭೆ ಕ್ಷೇತ್ರದಲ್ಲಿ ಮತಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. SIT ಅಧಿಕಾರಿಗಳು ಸಾಕಷ್ಟು ರೀತಿಯಲ್ಲಿ ತನಿಖೆ ನಡೆಸುತ್ತಿದ್ದು ಬಗೆದಷ್ಟು ಬಯಲಾಗ್ತದೆ ಅಂತ ಹೇಳಬಹುದು. ನಿನ್ನೆ ಅಷ್ಟೇ ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿರುವಂತಹ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ನಿವಾಸದ ಮೇಲೆ SIT ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅವರ ಮಾಲೀಕತ್ವದ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಬಳಿ ಇರುವಂತಹ ಅಪ್ನಾ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ಸಹ ಏಕಕಾಲಕ್ಕೆ SIT ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಳಿ ಸಂದರ್ಭದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಆಳಂದ ಅಂದ್ರೆ 2023 ಆಳಂದ ವಿಧಾನಸಭೆ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ವೋಟರ್ ಲಿಸ್ಟ್ ಹಾಗೂ ಇತರೆ ದಾಖಲೆಗಳನ್ನು ಸಹ SIT ಅಧಿಕಾರಿಗಳು ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ದಾಳಿ ನಡೆಸಿದ್ದ ಸಂದರ್ಭದಲ್ಲಿ ವಶಪಡಿಸಿಕೊಂಡಿದ್ದಾರೆ. ಹೀಗಾಗಿ ಪ್ರಮುಖವಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಸಹ ಕುಳಿತುಕೊಂಡೇ 2023 ಚುನಾವಣೆಗೆ ಮತಗಳ್ಳತನ ಹಾಗೂ ಮತಗಳನ್ನ ಡಿಲೀಟ್ ಮಾಡುವ ಪ್ರಕ್ರಿಯೆ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ನಡೆದಿತ್ತ ಎನ್ನುವುದರ ಬಗ್ಗೆ ಕೂಡ SIT ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ. ಇತ್ತ ಆಳಂದಿನಲ್ಲಿ ಸುಭಾಷ್ ಗುತ್ತೇದಾರ್ ನಿವಾಸದ ಬಳಿ ಕೆಲವೊಂದಿಷ್ಟು ದಾಖಲೆಗಳನ್ನ ಸುಟ್ಟಿದ್ದರು. ಆ ಒಂದು ದಾಖಲೆಗಳು ಸಹ 2023 ಚುನಾವಣೆಗೆ ಸಂಬಂಧಿಸಿದ ಅನ್ನೋದ್ರ ಬಗ್ಗೆ ಕೂಡ
SIT ಅಧಿಕಾರಿಗಳು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಒಟ್ಟಾರೆಯಾಗಿ ಏನು ನಿನ್ನೆ ಅಷ್ಟೇ ಏನು 2-3 ಕಡೆ SIT ಅಧಿಕಾರಿಗಳು ದಾಳಿ ನಡೆಸಿದ್ರು. ಎಲ್ಲ ಕಡೆ ಏನೊಂದು ದಾಳಿ ನಡೆಸಿದ ಮಾಹಿತಿಯನ್ನ SIT ಅಧಿಕಾರಿಗಳು ಸಂಗ್ರಹಿಸಿದ ಬಳಿಕ ಅದನ್ನ ಕೂಲಂಕುಷವಾಗಿ ತನಿಖೆ ಮಾಡ್ತಾರೆ. ಸಚಿನ್, ಧನ್ಯವಾದ ಅನಿಲ್ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.